ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೊ ಬನ್ನಿ, ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಸ್ಪೆಷಲ್ ರೆಸಿಪೀಸ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಏನೇನು ಮಾಡಿದೆ ಬನ್ನಿ ತೋರಿಸ್ತೀನಿ. ಸೊ ಇವತ್ತಿನ ಮಾರ್ನಿಂಗ್ ಸ್ಪೆಷಲಲ್ಲಿ ಬಂದ್ಬಿಟ್ಟು ಫಿಶ್ ಕರಿ ಗೈಸ್. ನಾನು ಯಾವ ರೀತಿ ಮಾಡಿದೆ ಅದನ್ನು ಮುಂದೆ ನಾನು ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಿಮಗೆ. ನೆಕ್ಸ್ಟ್ ಇಲ್ಲಿ ಬಂದು ಏಡಿಕಾಯಿ ಫ್ರೈ. ಗಂಗಾ ಅವರಿಗೆ ತುಂಬಾ ಇಷ್ಟ ಏಡಿಕಾಯಿ ಫ್ರೈ ಅಂದರೆ. ಸೊ ಅದನ್ನು ಕೂಡ ಕ್ರ್ಯಾಬ್ ತೊಗೊಂಡು ಬಂದಿದ್ದರು. ಸೊ ಅದನ್ನು ಕೂಡ ಫ್ರೈ ಮಾಡಿದ್ದೀನಿ. ಜೊತೆಗೆ ಬಿಸಿ ಬಿಸಿ ರೈಸ್ ಕೂಡ ಮಾಡಿಟ್ಟಿದ್ದೀನಿ. ಸೊ ಇದು ಬ್ರೇಕ್ಫಾಸ್ಟ್ಗೆ ಅಂದರೆ ಇವಾಗ 10 o'clock ಆಗ್ತಿದೆ. ಇನ್ನೇನು 10:30 ಅಷ್ಟರಲ್ಲಿ ನಾವು ಬ್ರೇಕ್ಫಾಸ್ಟ್ಗೆ ಮುದ್ದೆ ಜೊತೆಗೆ ಊಟ ಮಾಡ್ತೀವಿ. ಸೊ ಒಂಥರ ಸೂಪರ್ ಸ್ಪೆಷಲ್ ಆಗಿರುವಂಥ ರಾಗಿ ಮುದ್ದೆ ಜೊತೆಗೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನ್ ವೆಜ್ ಸ್ಪೆಷಲ್ಸು ಏನು ಅಂದರೆ ಏಡಿಕಾಯಿ ಫ್ರೈ, ಸಾರಿ ಕ್ರ್ಯಾಬ್ ಫ್ರೈ, ಏಡಿಕಾಯಿ ಫ್ರೈ, ಆಮೇಲೆ ಫಿಶು ಮಾರ್ನಿಂಗ್ಗೆ ಮಾಡ್ತಾ ಇದ್ದೀನಿ. ಸೊ ಇವತ್ತು ಇಡ್ಲಿ ದೋಸೆಗೆ ಅಂತ ಅಂದ್ಬಿಟ್ಟು ಬ್ಯಾಟರ್ ಪ್ರಿಪೇರ್ ಮಾಡಿದ್ದೆ. ಏನಾಗಿತ್ತು ಅಂದ್ರೆ ಬಟ್ ಅದು ಫರ್ಮೆಂಟೇಶನ್ ಆಗಿಲ್ಲ. ಯಾಕೆ ಅಂತ ಗೊತ್ತಿಲ್ಲ ನೋಡಿ, ಫರ್ಮೆಂಟೇಶನ್ ಆಗಿಲ್ಲ ಯಾಕೋ. ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ಮಾರ್ನಿಂಗ್ಗೆ ಫಿಶ್ ಕರಿ ಪ್ಲಸ್ ದೋಸೆ ಇಲ್ಲ ಇಡ್ಲಿ ಅಂತ ಅನ್ಕೊಂಡಿದ್ದೆ. ಅದು ಫರ್ಮೆಂಟೇಶನ್ ಆಗಿಲ್ವಲ್ಲ. ಸೊ ಅದಕ್ಕೋಸ್ಕರ ನಾನು ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ಇದನ್ನೇ ರೈಸ್ ಮಾಡ್ಬಿಟ್ಟು ಮುದ್ದೆ ಮಾಡೋಣ ಅಂತ ಸ್ವಲ್ಪ ಕರಿ ತರ ಮಾಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅದನ್ನ ಶೇರ್ ಮಾಡ್ತೀನಿ. ಫಸ್ಟ್ ನೋಡ್ತಿರ್ಬೋದು ಆನಿಯನ್ ಫ್ರೈ ಮಾಡ್ಕೊಂತಾ ಇದ್ದೀನಿ. ಒಂದ್ಸಲ ನಾನು ಅಂದ್ರೆ ಬೇರೆ ತರ ಮಾಡ್ತಿದ್ದೆ, ಇವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇದನ್ನ ಹಾಗೆ ಇದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇದನ್ನ ಕ್ರಾಬ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದೊಂಥರ ಚಿಕ್ಕ ಸ್ಮೆಲ್ ಇರುತ್ತೆ, ಏನೋ ಒಂಥರ ಸ್ಮೆಲ್ ಇರುತ್ತೆ. ಅದು ಹೆಚ್ಚು ಇಷ್ಟ ಪಡಲ್ಲ. ಸೊ ಅದಕ್ಕೆ ಫ್ರೈ ಮಾಡಿದ್ರೆ ಅದು ಸ್ವಲ್ಪ ಫುಲ್ ಹೋಗುತ್ತೆ ಅಂತ ಹೇಳಲ್ಲ, ಒಂದು 70% ಹೋಗುತ್ತೆ. ಕ್ರಾಬ್ನ ಫ್ರೈ ಮಾಡ್ಬಿಟ್ಟು ಈಗ ಮಸಾಲೆ ಏನೂ ಇಲ್ಲ, ಇದು ಜೀರಿಗೆ, ಮೆಂತ್ಯ, ಸಾಸಿವೆ ಇಷ್ಟನ್ನ ಫ್ರೈ ಮಾಡ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದೀನಿ. ಇದು ಮೇನ್ ಪೌಡರು ಎಂಡಿಂಗ್ ಅಲ್ಲಿ ಹಾಕೋದಿದ್ರು, ಈಗಲೇ ಅಲ್ಲ ಲಾಸ್ಟ್ ಅಲ್ಲಿ ಹಾಕುವಂಥದ್ದು. ಒಂಥರ ಪೌಡರ್ ಇದನ್ನ ಮಿಕ್ಸಿಂಗ್ ಮಾಡ್ಕೊಳ್ತಾ ಇದೀನಿ. ಫ್ರೈ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಆನಿಯನ್ಸ್ ನ ರುಬ್ಕೊಳ್ಳೋದು. ಸೊ ತೋರಿಸ್ತೀನಿ ಹೇಗ್ ಮಾಡ್ತೀನಿ ಅಂತ. ಕ್ರಾಬ್ ಚೆನ್ನಾಗಿ ಫ್ರೈ ಆಗ್ಬೇಕು, ಇಲ್ಲ ಅಂತಂದ್ರೆ ಸ್ವಲ್ಪ ಮಿಕ್ಸಿ ಆಗಿದೆ ಮಾರ್ನಿಂಗ್ ಅಲ್ವಾ, ಅದಕ್ಕೆ. ಸೊ ಇವಾಗ ಮಸಾಲೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಮಸಾಲೆಗೆ ನಾನು ತುಂಬ ಸಿಂಪಲ್ಲಾಗಿ ಯೂಸ್ ಮಾಡ್ತೀನಿ. ಇದು ಆವಾಗಲೇ ಹೇಳ್ದಾಗೆ ಜೀರಿಗೆ, ಸಾಸಿವೆ, ಮೆಂತ್ಯ ಅಷ್ಟನ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದರಿಂದನೇ ಒಂಥರ ಯುನೀಕ್ ಟೇಸ್ಟ್ ಬರುತ್ತೆ, ಅಥೆಂಟಿಕ್ ಆಗಿರುತ್ತೆ ಟೇಸ್ಟು. ಇದಾದಮೇಲೆ ಸೊ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಇದೆಯಲ್ಲ ಅದನ್ನು ಕೂಡ ನೀಟಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ ಅದಾದಮೇಲೆ ಇವಾಗ ಬಾಣಲಿಗೆ ಸ್ವಲ್ಪ ಮೆಂತ್ಯ, ಸ್ವಲ್ಪ ಮೆಣಸು ಇಷ್ಟನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಆಗಬೇಕು. ಅದಾದಮೇಲೆ ಚಿಕ್ಕ ಈರುಳ್ಳಿ, ಒಂದೆರಡು ಹಸಿಮೆಣ್ಸಿನ್ಕಾಯಿನ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಅಷ್ಟರಲ್ಲಿ ಕ್ರ್ಯಾಬ್ ಕೂಡ ಒಂಥರ ಸೈಬಲ್ ಟೆಲ್ಲಿಸ್ ಥರ ಮಾಡ್ತಾಯಿದ್ದೀನಿ ಗೈಸ್. ಅದು ಇದು ಎರಡು ಮಿಕ್ಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಮಾರ್ನಿಂಗ್ ಆಗಿರೋದ್ರಿಂದ. ಸ್ವಲ್ಪ ರೆಸಿಪಿ ಇಷ್ಟ ಆಗಿಲ್ಲ ಅಂತಂದರೆ ಒಂದು ಸಿಂಪಲ್ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಕೂಡ ಪೋಸ್ಟ್ ಮಾಡ್ತೀನಿ, ಸ್ವಲ್ಪ ನೋಡ್ಕೊಳ್ಳಿ. ಸೊ ಹಾಗೆ ಆನಿಯನ್ನು ಮತ್ತು ಹಸಿಮೆಣಸಿನ್ಕಾಯಿ ಫ್ರೈ ಆಯಿತು. ಒಂದು ಚಿಕ್ಕ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾಟಿ ಟೊಮೊಟೊಗಿಂತ ಫಾರಮ್ ಟೊಮೊಟೊ ಒಂದು ಸ್ವಲ್ಪ ಪೇಸ್ಟ್ ಚೆನ್ನಾಗಿ ಬರುತ್ತೆ, ಒಂದು ಸ್ವಲ್ಪ ಏನಂತಾರೆ ಗುಜ್ಜು ಥರ ಚೆನ್ನಾಗಿರುತ್ತೆ. ಸೊ ಬಟ್ ನನ್ನ ಹತ್ರ ಇರಲಿಲ್ಲ, ನಾಟಿ ಟೊಮೊಟೊನೇ ಹಾಕಿದ್ದೀನಿ, ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೂ ಸಿಂಪಲ್ ಮಸಾಲೆ, ಮೀನು ಸಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಎಷ್ಟು ವೆರೈಟೀಸ್ ಥರ ಟ್ರೈ ಮಾಡಿದ್ದೀನಿ, ನನಗೆ ಇಷ್ಟನೇ ಆಗಿಲ್ಲ. ಇದೊಂಥರ ಚೆನ್ನಾಗಿ ಇಷ್ಟ ಆಯಿತು, ಅದರಿಂದ ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಸಾಫ್ಟ್ ಆದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಶುಂಠಿ ಬೆಳ್ಳುಳ್ಳಿ ಕೂಡ ಸ್ಕಿಪ್ ಮಾಡ್ತಾರೆ, ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ಸೊ ಅದು ಕೂಡ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾವು ರುಬ್ಬಿರುವಂಥ ಆನಿಯನ್ ಪೇಸ್ಟ್ ಇದೆಯಲ್ಲ, ಇದೇನಕ್ಕೆ ಗೊತ್ತಾ ರುಬ್ಬಿಟ್ಟು ಹಾಕ್ಕೊಳ್ಳೋದು, ಗ್ರೇವಿ ಚೆನ್ನಾಗಿ ಬರುತ್ತೆ, ತಿಕ್ಕಾಗಿ ಬರುತ್ತೆ. ಅದರಿಂದ ನಿಮಗೆ ಸ್ವೀಟ್ನೆಸ್ ಬರುತ್ತೆ ಅಂತ ನೀವು ಅನ್ಕೋಬೋದು. ಯಾವುದೇ ರೀತಿ ಸ್ವೀಟ್ನೆಸ್ ಬರಲ್ಲ, ಯಾಕಂದರೆ ನಾವು ಮೀನು ಸಾರು ಅಂತಂದಮೇಲೆ ಹುಳಿ, ಉಪ್ಪು, ಖಾರ ಜಾಸ್ತಿ ಇರೋ ಥರ ನೋಡ್ಕೊಳ್ತೀವಿ. ಆದ್ದರಿಂದ ಆನಿಯನ್ ಒಂದು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ಏಡಿಕಾಯಿ ಫ್ರೈಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಸೇಮ್ ನಾವು ಫಿಶ್ ಸಾಂಬಾರ್ಗೆ ಏನು ಹಾಕಿದ್ವಿ ಅದನ್ನೆಲ್ಲನೂ ಕೂಡ ಹಾಕ್ಕೊಂಡು ನೀಟಾಗಿ ಉಪ್ಪು ಹಾಕ್ಬಿಟ್ಟು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಸೇರಿಸೋಣ. ಅಷ್ಟರಲ್ಲಿ ಈ ಆನಿಯನ್ ಪೇಸ್ಟ್ ಏನಿದೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಇವಾಗ ಡ್ರೈ ಸ್ಪೈಸಸ್ನ ಸೇರಿಸೋಣ. ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ, ಧನಿಯಾ ಪುಡಿ, ಸ್ವಲ್ಪ ಫಿಶ್ ಸಾಂಬಾರ್ ಮಸಾಲ ಅಂತ ಸಿಗುತ್ತಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಆಯಿಲ್ ಬಿಡಲ್ಲ, ಯಾಕೆ ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿರೋದ್ರಿಂದ ಆಯಿಲ್ ಬಿಡೋ ಚಾನ್ಸಸ್ ಇಲ್ಲ. ಎಲ್ಲ ಕುದ್ದಾದಮೇಲೆ ಆಯಿಲ್ ಬಿಟ್ಕೊಳ್ಳುತ್ತಷ್ಟೇ.
ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಹುಣಸೆಹಣ್ಣು ರಸ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನಿವಾಗ ಚೂರು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಧನಿಯಾ ಪುಡಿ, ಖಾರದ ಪುಡಿ, ಫಿಶ್ ಮಸಾಲ ಹಾಕಿದ್ವಲ್ಲ ಅದೆಲ್ಲ ಸೀದೋಗಬಾರ್ದು. ಅದರಿಂದ ಹಾಕ್ಬಿಟ್ಟು ಹುಣಸೆಹಣ್ಣು ರಸ ಏನಿತ್ತು ಅದನ್ನೆಲ್ಲ ಫುಲ್ಲು ಕೂಡ ಹಾಕಿದ್ದೀನಿ. ಅದು ಕುದಿ ಬರಲಿ ಅಷ್ಟರಲ್ಲಿ ಇವಾಗ ಎಡಿಕಾಯಿ ಫ್ರೈಲಿ ಟೊಮೊಟೊ, ಈರುಳ್ಳಿ ಎಲ್ಲ ಫ್ರೈ ಆಗಿದ್ವಲ್ಲ, ಇವಾಗ ಸೇಮ್ ಮಸಾಲೆನೇ ಅದಕ್ಕೂ ಕೂಡ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೊಂಡಿರೋವಂಥ ಎಡಿಕಾಯಿನ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ನೀಟಾಗಿ. ಸ್ವಲ್ಪ ಉಪ್ಪು ಎಲ್ಲ ಚೆಕ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಚೆನ್ನಾಗಿರುತ್ತೆ. ನನಗೆ ಇವತ್ತು ಉಪ್ಪು ಸ್ವಲ್ಪ ಜಾಸ್ತಿ ಆಗೋಯಿತು. ಸೊ ಅದು ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾನು ಇವಾಗ ಕುದಿ ಬಂದ ಮೇಲೆ ಇವಾಗ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಫಿಶ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಸಾಂಬಾರ್ ಫಿಶ್ಶೇ, ಫ್ರೈ ಮಾಡೋಕ್ಕಾಗಲ್ಲ, ಬರೀ ಸಾಂಬಾರಿಗೆ ಚೆನ್ನಾಗಿರುತ್ತೆ. ಇದು ಶೀಲಾ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ, ಒಂಥರ ಮಟನ್ ತಿಂದಂಗಿರುತ್ತೆ ಗೈಸ್. ಒಂದೊಂದು ಸತಿ ತುಂಬ ಚೆನ್ನಾಗಿರುತ್ತೆ ಈ ಫಿಶ್ಶು, ನಂಗೆ ತುಂಬಾ ಇಷ್ಟ ಆಯಿತು. ಅವಾಗಿಂದ ಇದನ್ನೇ ತೊಗೊಂಡು ಬರ್ತೀವಿ. ಸೊ ನೋಡ್ಬೋದು ಗ್ರೇವಿ ಎಷ್ಟು ತಿಕ್ಕಾಗಿ ಬರುತ್ತೆ ಅದರಿಂದ, ಆನಿಯನ್ ಪೇಸ್ಟ್ ಹಾಕೋದ್ರಿಂದ. ಬಟ್ ಪೇಸ್ಟ್ ಏನು ಗೊತ್ತಾ, ತುಂಬ ನುಣ್ಣಗೆ ಫ್ರೈ ಆಗಿರಬೇಕು, ಅವಾಗೇ ಟೇಸ್ಟ್ ಸಾಂಬಾರು ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನೋಡ್ತಿರ್ಬೋದು ಇದು ಕೂಡ ಫ್ರೈ ಆಗ್ತಾ ಇದೆ. ಇದನ್ನ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ಲೆಮನ್ ಹಾಕ್ಕೊಂಬಿಟ್ರೆ ನಮ್ಮ ಏಡಿಕಾಯಿ ಫ್ರೈ ಅಂತೂ ರೆಡಿ ಆಗುತ್ತೆ. ತುಂಬ ಹೆಲ್ದಿ, ಅದನ್ನು ಕೂಡ ಒಂದು ಸತಿ ಟ್ರೈ ಮಾಡಿ. ಸೊ ಫಿಶ್ ಕರಿ ಅಂತೂ ಬೇಯ್ತಾ ಇದೆ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಸೈಡಿಂದ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಮೇಲೆ ಆಯಿಲ್ ತೇಲ್ ಬರ್ತಾ ಇದೆ ನೋಡ್ಬೋದು, ಆವಾಗಲೇ ತೇಲ್ ಬಂದಿರಲಿಲ್ಲ, ಇವಾಗ ತೇಲ್ ಬರ್ತಾ ಇರುತ್ತೆ, ಆವಾಗ ಪರ್ಫೆಕ್ಟಾಗಿ ಕುಕ್ ಆಗ್ತಿದೆ ಅಂತ ಅರ್ಥ. ಫಿಶ್ ಏನು ಗೊತ್ತಾ, ಈ ಹುಣಸೆಹಣ್ಣು ರಸದಲ್ಲಿ ಹಾಕಿದ ತಕ್ಷಣ ಜಾಸ್ತಿ ಕೆದ್ರೋಗುತ್ತೆ ಅಂತ ಏನು ಟೆನ್ಷನ್ ಬೇಡ, ಕೆದ್ರೋಗಲ್ಲ. ಅದು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೈಡಿಂದ ಅಷ್ಟೇ. ಸೊ ಅದು ಕುದೀತಾ ಇರಲಿ. ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಒಂದು ಚೂರು ನೀರು ಕೂಡ ಆ್ಯಡ್ ಮಾಡಿದ್ದೆ ನಾನು. ಇವಾಗ ಕ್ರ್ಯಾಬೆಲ್ಲ ಬೇಯಬೇಕಲ್ಲ ಒಳಗಡೆ ಅಂತ ಅಂದ್ಬಿಟ್ಟು. ತುಂಬ ಜನಕ್ಕೆ ಕ್ರ್ಯಾಬ್ ಇಷ್ಟ ಆಗುತ್ತೆ, ಅಂದರೆ ಎಡಿಕಾಯಿ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ. ಫೈನಲಿ 11 ಆಗ್ತಿದೆ ಟೈಮು. ಸೊ ಓಕೆ ಅಂತ ಅಂದ್ಬಿಟ್ಟು ನಾನು ನೋಡಿ ಫಿಶ್ ಸಾರು ಅನ್ಬೋದು, ಫಿಶ್ ಸೆಮಿ ಗ್ರೇವಿ ತರ ಅಷ್ಟೇ. ಸೊ ಅದನ್ನ ರೈಸ್ ಜೊತೆ ತಿನ್ಬೋದು, ಮುದ್ದೆ ಜೊತೆ ತಿನ್ಬೋದು, ದೋಸೆ, ಇಡ್ಲಿ ಯಾವ ಜೊತೆ ಬೇಕಾದ್ರೂ ತಿನ್ಬೋದು. ನಿಮ್ ಕನ್ಸಿಸ್ಟೆನ್ಸಿ ಯಾವ ತರ ಇಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಫೈನಲಿ ಕ್ರಾಬ್ ಕರಿ ಕೂಡ ರೆಡಿ ಆಯ್ತು ನೋಡ್ಬೋದು, ಹೊರಗೆ ರೆಡಿ ಆಗಿದೆ. ಚೂರ್ ಸಾಲ್ಟ್ ಜಾಸ್ತಿ ಆಗ್ಬಿಟ್ಟಿದೆ. ರೈಸ್ಗೆ ಇಟ್ಟಿದ್ದೀನಿ. ಸೊ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೇನಿಲ್ಲ, ಫಿಶ್ ಬೆಂದ್ರೆ ಆಫ್ ಮಾಡೋದಷ್ಟೇ. ಸೊ ಏನಿಲ್ಲ, ಊಟ ಮಾಡೋದು. ಸೊ ಓಕೆ, ಊಟ ಎಲ್ಲ ಮುಗಿಸಿ, ಅಂದ್ರೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಾದ್ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಅವಾಗಲೇ ಹೇಳಿದ್ನಲ್ಲ ಲಾಸ್ಟಲ್ಲಿ ಒಂದು ಪೌಡರ್ನ ಹಾಕಬೇಕು, ಇದರಿಂದನೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಅದೇ ಜೀರಿಗೆ, ಮೆಣಸು ಮತ್ತು ಮೆಂತ್ಯ ಪೌಡರು, ಅದನ್ನು ಲಾಸ್ಟಲ್ಲಿ ಇವಾಗ ಹಾಕ್ಬಿಟ್ಟು ಇನ್ನೇನಿಲ್ಲ, ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ನಮ್ಮ ರೆಸಿಪಿ ಫಿಶ್ ಸಾಂಬಾರಂತೂ ರೆಡಿ ಆಗುತ್ತೆ. ಈ ಥರ ಸ್ಟೈಲಲ್ಲಿ ಒಂದು ಸತಿ ಟ್ರೈ ಮಾಡಿ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಕಾಯಿ ಹಾಕಿ ಮಸಾಲೆ ಇಟ್ಟು ಎಲ್ಲ ಕೂಡ ಮಾಡಿದ್ದೀನಿ, ನನಗೆ ಅಷ್ಟೊಂದು ಟೇಸ್ಟ್ ಅನಿಸಿಲ್ಲ. ಏನು ಗೊತ್ತಾ, ಫಿಶ್ ಸಾರಲ್ಲಿ ಹುಣಸೆಹಣ್ಣಿನ ರಸನೇ ಹೈಲೈಟ್ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದೇ ಗೊತ್ತಾಗುತ್ತೆ ಸಾರು ಯಾವ ರೀತಿ ಬಂದಿದೆ ಅಂತ. ಸೊ ತುಂಬ ಚೆನ್ನಾಗಿ ಬಂದಿದೆ. ಫೈನಲಿ ಆಫ್ ಮಾಡ್ತಾ ಇದ್ದೀನಿ. ಸೊ ಮೇಲ್ಗಡೆಯಿಂದ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನೀವು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಕ್ರಾಬ್ ಫ್ರೈ ಕೂಡ ರೆಡಿ ಆಯಿತು. ಎರಡನ್ನೂ ಕೂಡ ನಾನು ಆಫ್ ಮಾಡಿಬಿಟ್ಟು ಇನ್ನೇನಿಲ್ಲ, ಅದು ಒಂದು ಸ್ವಲ್ಪ ಹೊತ್ತು ಬಿಟ್ಟಷ್ಟು ಫಿಶ್ ಕರಿ ತುಂಬ ಚೆನ್ನಾಗಿರುತ್ತೆ. ಸೇಮ್ ಏಡಿಕಾಯಿ ಕೂಡ ಅಷ್ಟೇ, ಎಷ್ಟೊತ್ತು ಸ್ವಲ್ಪ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡ್ತೀವೋ ಆವಾಗ ಇನ್ನೂ ಟೇಸ್ಟಿಯಾಗಿರುತ್ತೆ. ಇವತ್ತಿಗಿಂತ ನಾಳೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ ಅದು. ಸೊ ಕ್ರಾಬ್ ಯಾವತ್ತೂ ಇಷ್ಟ ಇಲ್ಲ ಅನ್ನೋರು ಒಂದು ಸತಿ ಟ್ರೈ ಮಾಡಿ ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಒಂದು ಲೆಮನ್ ಹಿಂಡ್ಕೊಂಡ್ರೆ ನಮ್ಮ ಎಡಿಕಾಯಿ ಫ್ರೈ ಅಂತೂ ರೆಡಿ ಆಗುತ್ತೆ ಅಷ್ಟೇ. ಫಿಶ್ ಕರಿ ರೆಡಿ ಆಯಿತು, ಎಡಿಕಾಯಿ ಫ್ರೈ ಕೂಡ ರೆಡಿ ಆಯಿತು. ಇದು ಎಷ್ಟೊತ್ತು ಸ್ಟೋರ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಸೊ ಅಷ್ಟರಲ್ಲಿ 11:09 ಆಗ್ತಿದೆ ಟೈಮು. ನಾನೆಲ್ಲ ಮುಗಿಸೋಷ್ಟರಲ್ಲಿ ಗಂಗಾ ಅವರು ಕಾರ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಅದನ್ನು ತೋರಿಸ್ಕೊಂಬರಕ್ಕೆ ಹೋದರು. ವಚ್ಚು ನೋಡ್ಬೋದು ಹಾಲಿಡೇಸ್ನ ಯಾವ ಥರ ಎಂಜಾಯ್ ಮಾಡ್ತಿದ್ದಾಳೆ ಅಂತಂದ್ಬಿಟ್ಟು. ಇವಾಗೆದ್ದು ಏನು ಫ್ರಿಜ್ಜಲ್ಲಿರುವಂಥ ಕೋಲ್ಡ್ ವಾಟರ್ನ ಕುಡಿತಾ ಇದ್ದಾಳೆ. ಯಾಕೆ ಅಂದರೆ ಅದೇ ಒಳಗಡೆ ಹೋಗಿ ಬಿಸಿ ಆಗುತ್ತೆ ಹೇಳಿ ಮಮ್ಮಿ ಅಂತ ನಾನು ಅದಕ್ಕೆ ರೇಗಿಸ್ತಾ ಇದ್ದೆ ಅಷ್ಟೇ. ಸೊ ಓಕೆ, ಮಾರ್ನಿಂಗ್ ಹೊಚ್ಚು ಅಂತೂ ಎಂಜಾಯ್ ಮಾಡ್ತಿದ್ದಾಳೆ ಅವಳ ಹಾಲಿಡೇಸ್ನ. ನಾವು ಮೈಸೂರಿಗೆ ಹೋಗಿ ಬಂದಮೇಲೆ ನಾವಿನ್ನೆಲ್ಲೂ ಹೋಗೋಕ್ಕಾಗಲಿಲ್ಲ ಫೈನಲಿ. ಸೊ ಸಾಕು, ಇವತ್ತು ಹೋಗಿದ್ವಿ, ಆಮೇಲೆ ರಾಯರ ಮಠಕ್ಕೆ ಹೋಗಿದ್ವಿ, ಅಂದರೆ ಮಂತ್ರಾಲಯಕ್ಕೆ ಹೋಗಿದ್ವಿ, ಸಾಕಾಯಿತು ಈ ಇಯರು. ಸೊ ಸ್ವಲ್ಪ ಸಮ್ಮರ್ ಕ್ಯಾಂಪಲ್ಲೂ ಎಂಜಾಯ್ ಮಾಡಿದ್ಲು. ಫೈನಲಿ ಹೋಗೋಣ. ಸೊ ಈ ವ್ಲಾಗ್ ಅಂತೂ ಇಲ್ಲಿಗೆ ಎಂಡು ಮಾಡ್ತೀನಿ ಗೈಸ್. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ರೆಸಿಪೀಸ್ನ ಟ್ರೈ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್.